ಸರಿಯಾದ ಸಮಯಕ್ಕೆ ಸಾಹಿತ್ಯ ನೇಹಾ ಹೇಳಿದ ಜಾಗಕ್ಕೆ ಬಂದು ತಲುಪಿದಳು. ನೇಹಾ ಅದಾಗಲೇ ಬಂದು ಸಾಹಿತ್ಯಾಳಿಗಾಗಿ ಕಾಯುತ್ತಿದ್ದಳು. ಸಾಹಿತ್ಯ ಬಂದ ಕೂಡಲೇ ಅವಳನ್ನು ಒಳ ಕರೆದುಕೊಂಡು ತಾನು ರಿಸರ್ವ್ ಮಾಡಿದ್ದ ಫ್ಯಾಮಿಲಿ ರೂಮ್ ಕಡೆಗೆ ಹೆಜ್ಜೆ ಹಾಕಿದಳು. ಸಾಹಿತ್ಯ ಕೂಡ ಅವಳ ಹಿಂದೆ ನಡೆದಳು. ಸಾಹಿತ್ಯ, ಬಾ ಕೂತ್ಕೋ, ಏನು ತಗೋತೀಯಾ, ಕಾಫಿ, ಟೀ ಎಂದು ಕೇಳಿದಾಗ, ನಂಗೇನು ಬೇಡ ಮೇಡಮ್, ನನ್ನ ಜೊತೆ ಮಾತಾಡಬೇಕು ಅಂದ್ರಲ್ಲ ಎಂದು ಅವಸರಿಸಿದಳು ಆಕೆ. ನಿಧಾನಕ್ಕೆ ಮಾತಾಡೋಣ ಸಾಹಿತ್ಯ, ಅದಕ್ಯಾಕೆ ಅರ್ಜೆಂಟು, ಮೊದಲು ಏನು ತಗೋತೀಯಾ ಹೇಳು ಎಂದು ನೇಹಾ ಮತ್ತೆ ಕೇಳಿದಾಗ, ಮೇಡಮ್ ನನಗೇನು ಬೇಡ, ನಾನು ಬೇಗ ಮನೆಗೆ ಹೋಗಬೇಕು, ವಿಷಯ ಏನು ಅಂತ ಹೇಳಿ ಎಂದು ಮತ್ತೆ ಅವಸರಿಸಿದಳು. ಇಷ್ಟು ಅರ್ಜೆಂಟ್ ಮಾಡಿದರೆ ನಾನು ವಿಷಯ ಹೇಳೋದಾದರೂ ಹೇಗೆ ಪ್ರಶ್ನಿಸಿದಳು ನೇಹಾ. ನೀವೇನು ತರಿಸೋದು ಬೇಡ ಮೇಡಮ್, ವಿಷಯ ಏನು ಅಂತ ಹೇಳಿದರೆ ಸಾಕು ಎಂದಾಗ, ಗಂಡನ ವಿಷಯ ತಿಳ್ಕೊಳ್ಳೋಕೆ ಇಷ್ಟೊಂದು ಕುತೂಹಲನಾ ಎಂದು ಕಿರುನಗೆ ಬೀರುತ್ತಾ ಕೇಳಿದಳು. ನಿಮಗೆ ಕಾಯಿಸೋದು ಬೇಡ ಅಂತ ಬಂದೆ ಅಷ್ಟೆ, ಇಲ್ಲ ಅಂದರೆ ಅಭಿಸರ್ ಏನು ಅಂತ ನಂಗೊತ್ತು. ಸಾಹಿತ್ಯ ನೇಹಾಳ ಮಾತಿಗೆ ಪ್ರತ್ಯುತ್ತರಿಸಿದಳು. ಅಷ್ಟೊಂದು ನಂಬಿಕೆ ಒಳ್ಳೆಯದಲ್ಲ ಸಾಹಿತ್ಯ, ಗಂಭೀರವಾಗಿ ನುಡಿದಳು ಆಕೆ. ಹೆಂಡತಿ ಆದವಳು ಗಂಡನ ಮೇಲೆ ನಂಬಿಕೆ ಇಡದೆ ಇರೋಕೆ ಸಾಧ್ಯನಾ ಮರು ಪ್ರಶ್ನಿಸಿದಳು ಆಕೆ. ನನ್ನ ಮಾತು ಕೇಳಿದ ಮೇಲೂ ನಿಂಗೆ ಇದೇ ನಂಬಿಕೆ ಇರುತ್ತೆ ಅಂತ ನನಗೆ ಧೈರ್ಯ ಇಲ್ಲ ಸಾಹಿತ್ಯ. ನೇಹಾಳ ಮಾತಿಗೆ ಮುಗುಳ್ನಕ್ಕಳು. ಸಾಹಿತ್ಯ, ನಾನು ಈ ಲೈಫಲ್ಲಿ ತುಂಬ ಜನರನ್ನು ನೋಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಕೆಲವರು ಕೆಟ್ಟ ಮುಖವಾಡ ಹಾಕಿದರೂ ಮನಸ್ಸಿಂದ ತುಂಬ ಒಳ್ಳೆಯವರಾಗಿರ್ತಾರೆ, ಅಂಥವ್ರನ್ನ ಬೇಕಾದರೂ ನಂಬೋದು. ಆದರೆ ಇನ್ನು ಕೆಲವರು ಒಳ್ಳೆ ಮುಖವಾಡ ಹಾಕಿದರೂ ಮನಸ್ಸಿಂದ ತುಂಬ ಕೆಟ್ಟವರಾಗಿರ್ತಾರೆ, ಅಂಥವ್ರನ್ನ ಮಾತ್ರ ನಂಬೋಕ್ಕೆ ಹೋಗಬಾರ್ದು. ಅವರು ನಮ್ಮ ಬೆನ್ನಿಗೆ ಚೂರಿ ಹಾಕಿದರೂ ನಮಗದು ತಿಳಿಯೋದೇ ಇಲ್ಲ ಎಂದು ಹೇಳಿದಾಗ, ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ, ನನಗೆ ಅರ್ಥ ಆಗ್ತಿಲ್ಲ ಎಂದು ಸಾಹಿತ್ಯ ಮರು ಪ್ರಶ್ನಿಸಿದಳು. ಅವಳ ಮಾತಿಗೆ ಮುಗುಳ್ನಕ್ಕ ನೇಹಾ, ಸಾಹಿತ್ಯ, ನಿಂಗೆ ಅಭಿಸರ್ ಸಿಗೋ ಮೊದಲು ನಿಮ್ಮಪ್ಪ ನಿಂಗೆ ಮದುವೆ ಫಿಕ್ಸ್ ಮಾಡಿದ್ರಲ್ವಾ, ನೆನಪಿದೆಯಾ? ಅದಾದಮೇಲೆ ನಿನ್ನ ಲೈಫಲ್ಲಿ ಏನೆಲ್ಲ ಆಗೋಯ್ತು ಅಲ್ವಾ? ಆದರೆ ಆ ಶ್ರೀಕಾಂತ್ ಮತ್ತೆ ನಿನ್ನನ್ನು ನೋಡೋಕ್ಕೂ ಬಂದಿಲ್ಲ. ಅವನ ಬಗ್ಗೆ ಏನಾದರೂ ತಿಳಿತಾ ನಿಂಗೆ ಪ್ರಶ್ನಿಸಿದಳು ಆಕೆ. ಇಲ್ಲ ಎಂದು ತಲೆ ಅಲ್ಲಾಡಿಸಿದಳು ಸಾಹಿತ್ಯ. ಅದೇ ಸಾಹಿತ್ಯ, ನಿಂಗೆ ಗೊತ್ತಿದ್ದಿರೋ ಎಷ್ಟೋ ವಿಷಯ ಇದೆ ಅನ್ನಲ್ಲ ಎಂದು ಹುಬ್ಬು ಹಾರಿಸುತ್ತಾ ಹೇಳಿದಳು. ಸಾಹಿತ್ಯ ಮೌನವಾಗಿ ಕುಳಿತಿದ್ದಳು. ಆ ಶ್ರೀಕಾಂತ್ ನಿನ್ನ ನೋಡೋಕ್ಕೂ ಬಾರದೆ ಇರೋಕೆ ಕಾರಣ ಯಾರು ಗೊತ್ತಾ? ನಿನ್ನ ಗಂಡ ಅಭಿಸರ್. ಆವತ್ತು ಏನಾಯಿತು ಅಂದರೆ, ನಿನ್ನನ್ನು ಪಡೆಯೋದಕ್ಕೋಸ್ಕರ ಅಭಿಸರ್ ಅದೆಷ್ಟು ದೊಡ್ಡ ಸಂಚು ರೂಪಿಸಿದ್ದರು ಗೊತ್ತಾ? ಆ ರಾತ್ರಿ, ಆ ಮಧ್ಯರಾತ್ರಿಲಿ ನೀನೊಬ್ಬಳೇ ನಡ್ಕೊಂಡು ಬರಬೇಕಾದ್ರೆ 4 ಜನ ಗೂಂಡಾಗಳನ್ನು ಕಳಿಸಿದ್ದು ಬೇರೆ ಯಾರೂ ಅಲ್ಲ, ಅವರೇ ನಿನ್ನ ಅಭಿಸರ್. ಮತ್ತೆ ನಿನ್ನನ್ನು ಕಾಪಾಡಿದ್ದು ನಾಟಕ ಬೇರೆ ಆಡಿದ್ರು. ಯಾಕಂದರೆ ನೀನು ಅವರಿಗೆ ಹತ್ರ ಆಗಬೇಕಿತ್ತಲ್ಲ, ಅದಕ್ಕೆ. ಅದು ಸಾಲದು ಅಂತ ಶ್ರೀಕಾಂತ್ ಅವರನ್ನು ಭೇಟಿಯಾಗಿ ನಿಂಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಸುಳ್ಳು ಹೇಳಿ ಅವನನ್ನು ನಂಬಿಸಲು ಪ್ರಯತ್ನಿಸಿದರು. ಅದಕ್ಕವನು ಒಪ್ಪದೇ ಇದ್ದಾಗ ಅವನ ಬಿಸ್ನೆಸ್ನಲ್ಲಿ ಸಹಾಯ ಮಾಡುವುದಾಗಿ ಹೇಳಿ ಕೊನೆಗೂ ಒಪ್ಪಿಸಿ ನಿನ್ನ ಮತ್ತೆ ಅವನ ಮದುವೆ ಮುರಿಯುವ ಹಾಗೆ ಮಾಡಿದರು. ಅದಾದಮೇಲೆ ಏನೆಲ್ಲ ನಡೀತು ಅನ್ನೋದು ನಿಂಗೆ ಗೊತ್ತಿರೋ ವಿಷಯನೇ. ಅಭಿಸರ್ ಅಂದ್ಕೊಂಡ ಹಾಗೆ ಅವರು ನಿನ್ನ ಮದುವೆ ಆದರು. ಆದರೆ ನೀನು ಪಡಬಾರದ ಕಷ್ಟಪಟ್ಟೆ. ಇದ್ಯಾವುದು ಅಭಿಸರ್ಗೆ ಬೇಕಾಗಿರಲಿಲ್ಲ. ಅವರಿಗೆ ಅವರ ಸಂತೋಷನೇ ಮುಖ್ಯ ಆಗಿತ್ತು. ಮಾತು ನಿಲ್ಲಿಸಿ ಸಾಹಿತ್ಯಾಳೆಡೆ ನೋಡಿದಳು. ಮೌನವಾಗಿ ಕುಳಿತು ಕೇಳಿಸಿಕೊಳ್ಳುತ್ತಿದ್ದಳು ಆಕೆ. ನೇಹಾ ಮನದಲ್ಲೇ ನಗುತ್ತಾ ಮಾತು ಮುಂದುವರೆಸಿದಳು. ದೊಡ್ಡ ಮನುಷ್ಯರ ಹಣೆ ಬರಹವೇ ಇಷ್ಟು ಸಾಹಿತ್ಯ. ತಮ್ಮ ಬೇಳೆ ಬೇಯಬೇಕೆಂದರೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತಾರೆ. ನೀನು ಅಮಾಯಕಿ. ಅವರು ಹಾಕಿದ ದಾಳದೊಳಗೆ ಬಿದ್ದಿದ್ಯಾ, ಅವರನ್ನೇ ನಂಬಿದ್ಯಾ, ಮೋಸ ಮಾಡಿದ ವ್ಯಕ್ತಿಯನ್ನೇ ನಂಬಿದ್ಯಾ. ನಿನ್ನ ಪರಿಸ್ಥಿತಿ ನೆನೆಯೋಕ್ಕೂ ನನ್ನ ಕೈಲಿ ಕಷ್ಟ ಆಗ್ತಿದೆ. ಎಷ್ಟು ದೊಡ್ಡ ಮೋಸ ಆಗಿದೆ ನಿನಗೆ.
ಎಂದು ಹೇಳಿದಾಗ ಸಾಹಿತ್ಯ ಏನೊಂದು ಮಾತನಾಡದೆ ಅವಳಾಡಿದ ಮಾತುಗಳನ್ನೇ ಕೇಳುತ್ತಾ ಕುಳಿತಿದ್ದಳು. ಆ್ಯಶ್ ಮತ್ತು ಸಹನಾ ಮೌನವಾಗಿ ತಮ್ಮ ಪುಟ್ಟ ಮನೆಗೆ ಸೇರಿದರು. ಪ್ರಯಾಣದ ಮಧ್ಯೆ ದಾರಿಯಲ್ಲೆಲ್ಲೂ ಆ್ಯಶ್ ಗಾಡಿಯನ್ನು ನಿಲ್ಲಿಸಿರಲಿಲ್ಲ. ಸಹನಾಳಿಗೆ ತುಂಬ ಹಸಿವಾಗಿದ್ದರಿಂದ ಬಂದ ತಕ್ಷಣ ಅಡುಗೆ ಕೋಣೆ ಸೇರಿಕೊಂಡಳು. ಮನೆಯಲ್ಲಿ ರುಚಿ ರುಚಿಯಾದ ಅಡುಗೆ ಮಾಡುವಷ್ಟೇನೂ ಸಾಮಾನುಗಳಿರಲಿಲ್ಲ. ಏನು ಮಾಡಬಹುದು ಎಂದು ಎಲ್ಲ ಡಬ್ಬಗಳನ್ನು ತೆರೆದು ನೋಡಿದವಳಿಗೆ ರವೆ ಬೇಕಾದಷ್ಟಿರುವುದು ಕಂಡು ಮುಖ ಅರಳಿತು. ಪಟಪಟನೆ ಉಪ್ಪಿಟ್ಟು ಕೇಸರಿಬಾತ್ ಮಾಡಿ ಆ್ಯಶ್ ಮುಂದೆ ಹಾಜರಾದಳು. ಹೊರಗಡೆ ಏನೂ ತಿನ್ನದೆ ಇದ್ದಿದ್ದರಿಂದ ಅವನಿಗೂ ಹಸಿವಾಗಿತ್ತು. ಏನೂ ಮಾತಾಡದೆ ಅವಳ ಕೈಯಲ್ಲಿದ್ದ ತಟ್ಟೆಯನ್ನು ತೆಗೆದುಕೊಂಡು ತಿನ್ನತೊಡಗಿದ. ಹೇಗಿದೆ ಉಪ್ಪಿಟ್ಟು ಕೇಸರಿಬಾತ್? ಅಲ್ಲಿಯೇ ನಿಂತಿದ್ದ ಸಹನಾ ಧೈರ್ಯ ಮಾಡಿ ಕೇಳಿಯೇ ಬಿಟ್ಟಳು ತನ್ನ ಗಂಡನ ಬಳಿ. ಉತ್ತರ ಸಿಗಲಿಲ್ಲ ಅವಳಿಗೆ. ನಿಮ್ಮನ್ನೇ ಕೇಳಿದ್ದು ಹೇಗಿದೆ ಅಂತ ಮತ್ತೆ ಕೇಳಿದಳು. ತಿನ್ನುತ್ತಿದ್ದ ತಟ್ಟೆಯನ್ನು ಅರ್ಧಕ್ಕೆ ಬಿಟ್ಟು ಟೇಬಲ್ ಮೇಲೆ ಕುಕ್ಕಿದ ಆತ. ಸಹನಾಳಿಗೆ ಒಂದು ಕ್ಷಣ ಭಯವಾದರೂ ತೋರ್ಗಡದೆ, ನಿಮಗಿಷ್ಟು ಪ್ರೀತಿ ನನ್ನ ಮೇಲೆ, ಥ್ಯಾಂಕ್ಸ್ ಕಣ್ರಿ ಎಂದು ಅವನು ಕೆಳಗಿಟ್ಟ ತಟ್ಟೆಯನ್ನು ಕೈಗೆತ್ತಿಕೊಂಡು ತಾನು ತಿನ್ನತೊಡಗಿದಳು. ಆ್ಯಶ್ ಅವಳನ್ನೊಮ್ಮೆ ಕೋಪದಿಂದ ನೋಡಿ, ನಿಂಗೇನು ತಲೆ ಕೆಟ್ಟಿದ್ಯಾ ಜೋರಾಗಿ ಅಬ್ಬರಿಸಿದ. ಸಹನಾ ಏನೂ ಆಗಿಲ್ಲ ಎಂಬಂತೆ ಯಾಕೆ ಎಂದು ತಿನ್ನುತ್ತಲೇ ಕೇಳಿದಳು. ಅವಳ ವರ್ತನೆಗೆ ಇನ್ನಷ್ಟು ಕೋಪ ಬಂದಿತು ಅವನಿಗೆ. ನೋಡು, ನನಗೆ ಕೋಪ ಬರಿಸ್ಬೇಡ, ಸುಮ್ಮನೆ ಹೋಗಿಲ್ಲಿಂದ, ಇಲ್ಲಾಂದ್ರೆ ಗೊತ್ತಲ್ಲ ಎಂದು ಹಲ್ಲು ಕಚ್ಚಿ ನೋಡಿದ. ಅಯ್ಯೋ, ನೀವೇನು ಮಾಡೋಕ್ಕೆ ಸಾಧ್ಯ? ಒಂದಾ ಬೈತೀರಾ, ಗುರಾಯಿಸ್ತೀರಾ, ಇಲ್ಲ ಹೊಡಿತೀರಾ, ಅಷ್ಟೇ ತಾನೇ? ಅವೆಲ್ಲ ನನಗೆ ಅಭ್ಯಾಸ ಆಗೋಗಿದೆ ಸರಾಗವಾಗಿ ಹೇಳಿದಳು. ಅವಳ ಮಾತಿನಿಂದ ಆಶ್ಚರ್ಯವಾಯಿತು ಆ್ಯಶ್ಗೆ. ತನ್ನ ಮಾತಿಗೆ ತೆಪ್ಪಗೆ ಜಾಗ ಖಾಲಿ ಮಾಡುತ್ತಿದ್ದವಳು ಇವತ್ತು ಇಷ್ಟು ಧೈರ್ಯದಿಂದ ಹೇಗೆ ಮಾತನಾಡಲು ಸಾಧ್ಯ ಎಂದು ಎನಿಸದೇ ಇರಲಿಲ್ಲ ಅವನಿಗೆ. ಅವನಿಗೇನು ಗೊತ್ತು ಇವೆಲ್ಲ ಹಿತಾಳ ತಂತ್ರಗಳೆಂದು. ಸಹನಾ ತಿಂಡಿ ಮುಗಿಸಿ ಎಂದು ತೇಗುತ್ತಾ ಗಂಡನನ್ನು ನೋಡಿ ಹಲ್ಲು ಗಿಂಜಿ ಹೊರ ನಡೆದಳು. ತಲೆ ಕೆರೆದುಕೊಂಡ ಆ್ಯಶ್. ಸಹನಾ ರೂಮಿಗೆ ಬಂದು ಮೊಬೈಲ್ ಎತ್ತಿ, ನೀನು ಹೇಳಿದ ಹಾಗೆ ಮಾಡಿದೆ ಹಿತ. ಹೆಚ್ಚು ಹೊತ್ತು ಅವರೆದುರು ನಿಲ್ಲಲು ಧೈರ್ಯ ಸಾಲಿಲ್ಲ, ಬಂದು ಬಿಟ್ಟೆ ಎಂದು ಸಂದೇಶ ಕಳುಹಿಸಿದಳು. ಸಹನಾಳ ಮಾತಿಗೆ ಮುಗುಳ್ನಕ್ಕ ಹಿತ ಮುಂದೇನು ಮಾಡಬೇಕೆಂದು ಯೋಚನೆ ರೂಪಿಸಿ ಅವಳಿಗೆ ವಿವರಿಸಿ ಹೇಳುತ್ತಿದ್ದಳು. ಸಾಹಿತ್ಯ ಸುಮ್ಮನೆ ಕುಳಿತು ತನ್ನ ಮಾತು ಕೇಳುತ್ತಿದ್ದಾಳೆ ಎಂದರೆ ಖಂಡಿತ ತನ್ನ ಯೋಚನೆ ಫಲಿಸುತ್ತಿದೆ ಎಂದರಿತ ನೇಹ ಇನ್ನಷ್ಟು ಹುಮ್ಮಸ್ಸಿನಿಂದ ಅಭಿಗೆ ಬೈಯುತ್ತಿದ್ದಳು. ಸಾಹಿತ್ಯ, ಅಂತಹ ಮೋಸಗಾರನ ಜೊತೆ ನೀನಿರುವುದು ಕಂಡ್ರೆ ನನಗೆ ತುಂಬ ದುಃಖ ಆಗ್ತಿದೆ. ಈ ಭೂಮಿಯ ಮೇಲೆ ದುಡ್ಡಿರೋರ್ನ ನಂಬಿದ್ರೆ ಹೀಗೆ ಆಗೋದು. ಅವರಿಗೆ ಬೇಕಾದ ಹಾಗೆ ನಮ್ಮನ್ನು ಯೂಸ್ ಮಾಡಿ ಬಿಸಾಕುತ್ತಾರೆ ಎಂದಾಗ, ಮೇಡಮ್ ಪ್ಲೀಸ್, ಅಭಿ ಸರ್ ಬಗ್ಗೆ ಹಾಗೆಲ್ಲ ಹೇಳಿಬಿಡಿ. ಅವಳಾಡಿದ ಮಾತುಗಳನ್ನು ಕೇಳಲಾಗದೆ ಮಧ್ಯೆ ಬಾಯಿ ಹಾಕಿದಳು ಸಾಹಿತ್ಯ. ಸಾಹಿತ್ಯ, ಇಷ್ಟು ಹೇಳಿದ ಮೇಲೂ ನೀನು ಆ ನಯ ವಂಚಕನನ್ನು ನಂಬುತ್ತೀಯಾ ಎಂದು ಮಾತು ಮುಗಿಸುವುದರೊಳಗೆ ಅವಳ ಕೆನ್ನೆಗೆ ಚಟೀರೆಂದು ಬಲವಾದ ಏಟು ಬಿದ್ದಿತ್ತು. ಅವಕ್ಕಾದಳು ನೇಹ. ಒಂದು ಕ್ಷಣದಲ್ಲಿ ಏಟು ಎಲ್ಲಿಂದ ಬಿತ್ತು ಎನ್ನುವುದೇ ಅವಳಿಗೆ ಗೊಂದಲವನ್ನುಂಟು ಮಾಡಿತ್ತು. ಕೆನ್ನೆ ಮೇಲೆ ಕೈಯಿಟ್ಟು ಮೆಲ್ಲನೆ ತಲೆ ಎತ್ತಿ ನೋಡಿದವಳ ಎದುರಿಗೆ ಬುಸುಗುಡುತ್ತಾ ನಿಂತಿದ್ದಳು ಸಾಹಿತ್ಯ. ಆಗಿಂದ ಒಂದೇ ಸಮನೆ ನನ್ನ ಗಂಡನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿದೆಯಲ್ಲ, ನಿಮಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಯೋಚಿಸಿ ಅಭ್ಯಾಸ ಇಲ್ವಾ ಹೇಗೆ? ಯಾಕೆ ಈ ಮಾತು ಹೇಳಿದೆ ಅಂದರೆ, ನೀವು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಯೋಚಿಸಿದ್ದಿದ್ರೆ ಬೇರೆಯವರ ಕ್ಯಾರೆಕ್ಟರ್ ನಿಮ್ಮ ಕ್ಯಾರೆಕ್ಟರ್ನಷ್ಟು ಕೆಳಮಟ್ಟಕ್ಕೆ ಇಳಿಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅರ್ಥ ಆಗಿರೋದು. ಕೋಪದಲ್ಲೇ ನುಡಿದಿದ್ದಳು ಸಾಹಿತ್ಯ. ಸಾಹಿತ್ಯ, ನಾನು ನೀನು ಒಳ್ಳೆಯದಕ್ಕೆ ಹೇಳಿದ್ರೆ ನನಗೆ ಎದುರು ಮಾತಾಡ್ತೀಯ? ನನ್ನ ಮೇಲೆ ಕೈ ಮಾಡೋಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ? ಕೋಪದಲ್ಲಿ ಕಿರುಚಾಡಿದಳು ನೇಹ. ನನ್ನ ಅಭಿ ಸರ್ ಕ್ಯಾರೆಕ್ಟರ್ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತಾಡೋ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದು ಮೇಡಮ್? ಮರು ಪ್ರಶ್ನಿಸಿದಳು ಸಾಹಿತ್ಯ. ಅವರು ನಿಮಗೆ ಮೋಸ ಮಾಡಿದಕ್ಕೋಸ್ಕರ ನಾನು ಹಾಗೆ ಹೇಳಿದ್ದು ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ
ಮತ್ತದೇ ಕೋಪದಿಂದ ಹೇಳಿದಳು ನೇಹ. ಅವರು ನನಗೆ ಮೋಸ ಮಾಡಿದ್ರು ಅಂತ ನಾನು ಹೇಳಿದ್ನಾ ನಿಮಗೆ? ಪ್ರಶ್ನಿಸಿದಳು ಸಾಹಿತ್ಯ. ಇಷ್ಟೆಲ್ಲ ಹೇಳಿದ ಮೇಲೆ ಮೋಸ ಅಂತ ನಿಂಗೆ ಅನಿಸ್ತಾ ಇಲ್ವಾ? ದುರುಗುಟ್ಟಿ ಹೇಳಿದಳು. ನಿಮ್ಮ ಮಾತಿನಲ್ಲಿ ಸತ್ಯಾಂಶ ಇದೆ ಅಂತ ನಂಬೋಕೆ ನನಗಾಗ್ತಾ ಇಲ್ಲ. ಯಾಕಂದರೆ ಅಂದು ನಾನು ಕೆಲಸ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಆ ದಾಂಡಿಗರು ನನ್ನ ಎಳ್ಕೊಂಡು ಹೋದಾಗ ಅವರ ಬಾಯಲ್ಲಿ ಇದ್ದಿದ್ದು ನಿಮ್ಮ ಹೆಸರೇ ಹೊರತು ಅಭಿ ಸರ್ ಹೆಸರಲ್ಲ. ಪದೇ ಪದೇ ಅದರಲ್ಲೊಬ್ಬ ನೇಹಾ ಮೇಡಮ್ ಅಂತಿದ್ದ. ಆಗಲೇ ನನಗೆ ಅರ್ಥ ಆಗಿತ್ತು ಈ ಕೆಲಸ ನಿಮ್ಮದೇ ಅಂತ. ಆದರೆ ಆ ತಡರಾತ್ರಿಯಲ್ಲಿ ಒಬ್ಬಳೇ ನಡೆದುಕೊಂಡು ಬಂದಿದ್ದು ನಂದೇ ತಪ್ಪು. ಅದನ್ನೇ ನೀವು ದಾಳವಾಗಿ ತಗೊಂಡ್ರಿ ಅಂತ ಸುಮ್ಮನಿದ್ದೆ. ಈಗ ಅದೇ ತಪ್ಪನ್ನು ನನ್ನನ್ನು ಕಾಪಾಡಿದ ಆ ದೇವ್ರ ಮೇಲೆ ಯಾಕೆ ಹೊರಿಸ್ತಿದ್ದೀರಿ? ಇದ್ರಲ್ಲೇ ಗೊತ್ತಾಗಲ್ವಾ ನಿಮ್ಮ ಕ್ಯಾರೆಕ್ಟ್ರು ಎಂಥದ್ದು ಅಂತ ಎಂದವಳ ಮಾತಿಗೆ ಸಾಹಿತ್ಯ ಎಂದು ಜೋರಾಗಿ ಕಿರುಚಿದಳು ನೇಹ. ಕಿರುಚಬೇಡಿ ಮೇಡಮ್, ಇದು ನಿಮ್ಮ ಮನೆ ಅಲ್ಲ ಅನ್ನೋದು ನೆನಪಿರಲಿ. ಹಾಂ, ಇನ್ನೊಂದು ವಿಷಯ, ಅದೇನೋ ಹೇಳಿದ್ರಲ್ಲ ಅಭಿ ಸರ್ ನನ್ನ ಮದುವೆ ಮುರಿದ್ರು ಅಂತ, ಆ ವಿಷಯ ಕೂಡ ನಂಗೆ ಗೊತ್ತು. ಅದನ್ನು ಅಭಿ ಸರ್ ನನಗೆ ಮೊದಲೇ ಹೇಳಿದ್ದಾರೆ. ಇಂಥ ವಿಷಯವನ್ನು ಇಟ್ಕೊಂಡು ನಮ್ಮಿಬ್ಬರನ್ನು ದೂರ ಮಾಡೋ ಪ್ರಯತ್ನವನ್ನು ಮೊದಲು ನಿಲ್ಲಿಸಿ. ಸರಿ, ಹಾಗಾದರೆ ನಾನೇನು ಬರಲಾ? ಮನೆಯಲ್ಲಿ ನನ್ನ ಯಜಮಾನರು ನನಗೋಸ್ಕರ ಕಾಯ್ತಾ ಇರ್ತಾರೆ ಎಂದು ಟೇಬಲ್ ಮೇಲಿಟ್ಟಿದ್ದ ತನ್ನ ಪುಟ್ಟ ಬ್ಯಾಗನ್ನು ಎತ್ತಿಕೊಂಡು ಹೊರಟೆ ಹೋದಳು ಸಾಹಿತ್ಯ. ಸಾಹಿತ್ಯ ಹೊರಬಂದು ಆಟೋಗಾಗಿ ಕಾಯುತ್ತಾ ನಿಂತಿದ್ದಾಗ ಅವಳ ಮುಂದೆ ಬರ್ರಿ ಎಂದು ಬ್ರೇಕ್ ಹಾಕಿ ನಿಂತಿತ್ತು 2 ಚಕ್ರದ ವಾಹನ. ಯಾರೆಂದು ತಿರುಗಿ ನೋಡಿದರೆ ಹಿತ. ಅವಳು ನಗುತ್ತಾ ಹೆಲ್ಮೆಟ್ ತೆಗೆದು, ಬನ್ನಿ ಮಹಾರಾಣಿಯವರೇ, ನಿಮ್ಮ ಆಸನ ಸಿದ್ಧವಾಗಿದೆ ಎಂದು ನಾಟಕೀಯವಾಗಿ ಹೇಳಿ ಸಾಹಿತ್ಯಾಳನ್ನು ಹಿಂದಿನಿಂದ ಕುಳಿತುಕೊಳ್ಳಲು ಹೇಳಿದಳು. ಸಾಹಿತ್ಯಾಳಿಗೆ ಆಶ್ಚರ್ಯ. ಹಿತ, ನೀನಿಲ್ಲಿ? ಕಣ್ಣು ಬಾಯಿ ಅಗಲಿಸಿ ಕೇಳಿದಳು. ಈ ಬೆಂಗಳೂರಲ್ಲಿ ಒಮ್ಮೆ ಸಿಕ್ಕಿದ್ರೆ ಮತ್ತೊಮ್ಮೆ ಸಿಗಬಾರ್ದು ಅಂತೇನಾದರೂ ರೂಲ್ಸ್ ಇದೆಯಾ? ಹಾಗೆ ಹೋಗ್ತಿದ್ದೆ, ನೀನು ಕಣ್ಣಿಗೆ ಬಿದ್ದೆ ನೋಡು, ಅದಕ್ಕೆ ಇಲ್ಲಿಗೆ ಬಂದೆ. ಹತ್ತು ಬೇಗ, ಮೊದಲೇ ಲೇಟ್ ಆಗಿದೆ. ಆಮೇಲೆ ನಿನ್ನ ಗಂಡ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದೇ ಕಷ್ಟ ಆಗುತ್ತೆ ಎಂದಾಗ ಸರಿ ಎಂದು ಅವಳ ಸ್ಕೂಟಿ ಹತ್ತಿ ಕುಳಿತಳು ಸಾಹಿತ್ಯ. ಏನೇ ಹೇಳು ಸಿಸ್, ಇವತ್ತು ನೀನಾಡಿದ ಪ್ರತಿಯೊಂದು ಮಾತು ಸೂಪರ್ ಆಗಿತ್ತು. ನಂಗಂತೂ ಶಿಳ್ಳೆ ಹೊಡೆದು 2 ಸ್ಟೆಪ್ ಹಾಕಬೇಕು ಅನ್ನಿಸ್ತು. ಸ್ಕೂಟಿ ಓಡಿಸುತ್ತಿದ್ದವಳಿಗೆ ಒಂದು ರೀತಿಯ ಆನಂದ. ಅಂದರೆ ನಾನು ನೇಹಾ ಮೇಡಮ್ ಜೊತೆ ಮಾತಾಡಬೇಕಾದ್ರೆ ನೀನು ಅಲ್ಲೇ ಇದ್ದ? ಆಶ್ಚರ್ಯದಿಂದ ಕೇಳಿದಳು ಸಾಹಿತ್ಯ. ಮತ್ತೆ ಮನೆಯಲ್ಲಿ ಸುಮ್ಮನೆ ಬೋರ್ ಆಗ್ತಿದೆ ಅಂತ ಸ್ಕೂಟಿ ತಗೊಂಡು ಬರ್ತಿರ್ಬೇಕಾದ್ರೆ ಸಿಗ್ನಲ್ ಹತ್ರ ಆಟೋದಲ್ಲಿ ನಿನ್ನನ್ನು ನೋಡ್ದಾಗಾಯಿತು. ಅದು ನೀನೇನಾ ಅಂತ ಕನ್ಫರ್ಮ್ ಮಾಡೋಕ್ಕೆ ನಿನ್ನ ಆಟೋ ಫಾಲೋ ಮಾಡಿದೆ. ಹೇಗೂ ನನಗೆ ಏನೂ ಕೆಲಸ ಇರಲಿಲ್ವಲ್ಲ ಅಂತ. ಇಲ್ಲಿ ಬಂದು ಸ್ಕೂಟಿ ಪಾರ್ಕ್ ಮಾಡಿ ಬರೋಷ್ಟರಲ್ಲಿ ನೀನು ಒಳಗಡೆ ಹೋಗಿ ಆಗಿತ್ತು. ಮತ್ತೆ ನಿನ್ನ ಹುಡ್ಕೊಂಬರುವಾಗ ನಿನ್ನ ಎದುರಿಗೆ ಆ ರಾಕ್ಷಸಿ ನೇಹಾ ಇರೋದನ್ನು ನೋಡಿ ಮೈಯೆಲ್ಲ ಉರಿದೋಯ್ತು. ಅವಳು ಇನ್ಯಾವ ಮನೆ ಹಾಳು ಐಡಿಯಾ ಕೊಡ್ತಿದ್ದಾಳೆ ನೋಡೋಣ ಅಂತ ಅಲ್ಲೇ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಿದ್ದೆ. ಅವಳು ಆಡ್ತಿದ್ದು ಒಂದೊಂದು ಮಾತಿಗೂ ಒಂದೊಂದು ಪಂಚ್ ಕೊಡೋಷ್ಟು ಕೋಪ ಬಂದಿತ್ತು ನನಗೆ. ಕೊನೆಗೆ ನೀನೊಂದು ಪಂಚ್ ಕೊಟ್ಟಾಗಲೇ ನನಗೆ ಸಮಾಧಾನ ಆಗಿದ್ದು ನೋಡು. ಐ ಆಮ್ ಫುಲ್ ಹ್ಯಾಪಿ. ಕುಳಿತಲ್ಲೇ ಭುಜ ಕುಣಿಸಿದಳು ಹಿತ. ಅವಳ ಮಾತಿಗೆ ಪ್ರತಿಯಾಡದೆ ಸುಮ್ಮನೆ ಕುಳಿತಿದ್ದಳು ಸಾಹಿತ್ಯ. ಹಿತ ತನ್ನ ಅಕ್ಕನನ್ನು ಅವಳ ಮನೆಯ ಬಳಿ ಬಿಟ್ಟು ಹೋಗಿದ್ದಳು. ಸಾಹಿತ್ಯಳ ಮುಖ ಬಾಡಿತ್ತು. ನೇಹಾಳಿಗೇನೋ ಎದುರಿಸಿ ಬಂದಿದ್ದಳು. ಆದರೆ ನಿಜವಾಗಿಯೂ ಅಭಿ ತನ್ನ ಮದುವೆ ಮುರಿದ ವಿಷಯ ಅವಳಿಗೆ ತಿಳಿದಿರಲಿಲ್ಲ. ನೇಹ ಸುಳ್ಳು ಹೇಳಿರಬಹುದೆಂದು ತನಗೆ ವಿಷಯ ತಿಳಿದಿದೆ ಎಂದು ಅವಳ ಬಳಿ ಸುಳ್ಳು ಹೇಳಿದ್ದಳು ಸಾಹಿತ್ಯ. ಅಭಿ ಸರ್ ನಿಜವಾಗಿಯೂ ನನ್ನ ಮದುವೆ ಮುರಿದರ? ನನ್ನನ್ನು ಮದುವೆಯಾಗಬೇಕೆಂದು ಹೀಗೆಲ್ಲ ಮಾಡಲು ಸಾಧ್ಯನಾ? ನೇಹಾ ಮೇಡಮ್ ಹೇಳಿದರಲ್ಲಿ ಸತ್ಯ ಇದೆಯಾ? ತಲೆಯ ತುಂಬ ಪ್ರಶ್ನೆಗಳನ್ನು ಹೊತ್ತು ಮನೆಗೆ ಬಂದಾಗ ಅಭಿ ಮನೆಯಲ್ಲೇ ಇದ್ದ. ಎಲ್ಲಿ ಹೋಗಿದ್ದೆ ಅಂತ ಕೇಳಿದರೆ ಏನು ಹೇಳಿ ಎಂದು ಯೋಚಿಸುತ್ತಾ ರೂಮು ಸೇರಿದವಳಿಗೆ ಎದುರಾದ ಅಭಿ. ಹಾಯ್ ಸತ್ಯ, ನಿಂಗೋಸ್ಕರನೇ ಕಾಯ್ತಿದ್ದೆ, ಬೇಗ ಫ್ರೆಶ್ ಆಗಿ ಬಾ. ಇವತ್ತು ಒಂದು ಸ್ಮಾಲ್ ಪಾರ್ಟಿ ಅಟೆಂಡ್ ಮಾಡೋದಿದೆ. ಬೆಳಿಗ್ಗೆ ಹೇಳೋದೇ ಮರ್ತಿದ್ದೆ ನೋಡು. ನಾನು ಕೆಳಗಡೆ ಇರ್ತೀನಿ, ರೆಡಿಯಾಗಿ ಬಾ, ಓಕೆನಾ ಎಂದು ರೂಮಿನಿಂದ ಹೊರ ನಡೆದ. ಅರೆ, ನಾನು ಎಲ್ಲಿ ಹೋಗಿದ್ದು ಅಂತ ಕೇಳಲೇ ಇಲ್ಲ ಇವರು. ನಾನು ಎಲ್ಲೋಗಿದ್ದೆ ಅಂತ ಇವರಿಗೇನಾದರೂ ಗೊತ್ತಾಯ್ತಾ?
ಇಲ್ಲ ಇಲ್ಲ, ಗೊತ್ತಿದ್ದಿದ್ರೆ ನೇಹಾ ಮೇಡಮ್ನ ಯಾಕೆ ನೋಡೋಕ್ಕೆ ಹೋಗಿದ್ದೆ ಅಂತ ಕೇಳಿರೋರು. ಮತ್ತ್ಯಾಕೆ ಕೇಳಿಲ್ಲ? ಯೋಚನೆಗೆ ಬಿದ್ದಳು. ಹೇ ಸತ್ಯ, ನೀನಿನ್ನು ಕೂತೇ ಇದೆಯಾ? ಯಾಕೆ ಬರೋಕ್ಕೆ ಮೂಡಿಲ್ವಾ? ಮೊಬೈಲನ್ನು ರೂಮಲ್ಲೇ ಬಿಟ್ಟು ಹೋಗಿದ್ದರಿಂದ ಮರಳಿ ರೂಮಿಗೆ ಬಂದಾಗ ಸಾಹಿತ್ಯ ಕುಳಿತೇ ಇರುವುದನ್ನು ಕಂಡು ಪ್ರಶ್ನಿಸಿದ ಅಭಿ. ಹಾಂ, ಹಾಗೇನಿಲ್ಲ, ಬಂದೆ, 2 ನಿಮಿಷ ಎಂದು ಎದ್ದವಳು ಮನಸ್ಸಲ್ಲಿರುವ ಪ್ರಶ್ನೆಯನ್ನು ಹಿಡಿದಿಟ್ಟುಕೊಳ್ಳಲಾಗದೆ ಕೇಳೇ ಬಿಟ್ಟಳು. ಸರ್, ಅದು ನಾನು ಎಲ್ಲಿ ಹೋಗಿದ್ದೆ ಅಂತ ನೀವು ಕೇಳಲೇ ಇಲ್ಲ. ಮೆಲ್ಲನೆ ಉಸುರಿದಳು. ಅವಳ ಮಾತಿಗೆ ಮುಗುಳ್ನಕ್ಕ ಅಭಿ. ಯಾಕೆ ಕೇಳಬೇಕು ಎಂದು ಮರು ಪ್ರಶ್ನಿಸಿದ. ಅಲ್ಲ, ಅದು ಎನ್ನುತ್ತಾ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನೆ ನಿಂತಳು ಆಕೆ. ಅಭಿ ಮುಗುಳ್ನಗುತ್ತಾ, ಸತ್ಯ, ನೀನು ಎಲ್ಲಿ ಹೋಗಿದ್ದೆ, ಯಾಕೆ ಹೋಗಿದ್ದೆ ಅಂತ ತಿಳ್ಕೊಳ್ಳೋ ಕುತೂಹಲ ನನಗಿಲ್ಲ. ನಾನು ಎಲ್ಲಾದರೂ ಹೊರಗಡೆ ಹೋದಾಗ ನೀನು ನನ್ನ ಪ್ರಶ್ನೆ ಕೇಳ್ತೀಯಾ? ನಿನ್ನ ಪ್ರಕಾರ ನಾನು ಎಲ್ಲಿಗೆ ಹೋದರೂ ಸಂಜೆ ಅಷ್ಟರಲ್ಲಿ ಮನೆಗೆ ಬರ್ತೀನಿ ಅನ್ನೋ ನಂಬಿಕೆ ಇದೆ ತಾನೆ? ಅದಕ್ಕೆ ನೀನು ಕೇಳಲ್ಲ. ನಾನು ಹಾಗೆ, ನೀನು ಏನೇ ಮಾಡಿದರೂ ಅದು ಕೆಟ್ಟದಂತೂ ಆಗಿರಲ್ಲ ಅಂತ ನನಗೂ ನಂಬಿಕೆ ಇದೆ. ಅಷ್ಟು ಸಾಕು ಬಿಡು. ಆದರೆ ಹೊರಗೆ ಹೋಗುವಾಗ ಬರೋದು ತುಂಬ ತಡ ಆದರೆ ಮಾತ್ರ ಇಂತಹ ಕಡೆ ಹೋಗ್ತಿದ್ದೀನಿ ಅಂತ ಮನೇಲಿ ಯಾರಿಗಾದರೂ ಒಬ್ರಿಗಾದರೂ ಹೇಳಿಬಿಟ್ಟು ಹೋಗು ಸಾಕು, ಓಕೆನಾ? ಅವನ ಮಾತುಗಳನ್ನು ಕೇಳಿ ಅವಳಿಗೆ ತನ್ನ ಮೇಲೆಯೇ ಕೋಪ ಬಂದಿತು. ಅಯ್ಯೋ, ನಾನೊಬ್ಬಳು ದಡ್ಡಿ. ಇಷ್ಟು ಒಳ್ಳೆಯ ವ್ಯಕ್ತಿಯ ಮೇಲೆ ಅನುಮಾನ ಪಡೋಕೆ ಹೋಗ್ತಿದ್ದೀನಲ್ಲ. ಇಂತಹ ವ್ಯಕ್ತಿ ನನ್ನ ಮದುವೆ ಮುರಿಯೋಕೆ ಹೇಗೆ ಸಾಧ್ಯ? ಆ ನೇಹಾ ಮೇಡಮ್ ಏನೋ ಹೇಳ್ತಾರೆ, ಅದನ್ನು ಕೇಳಿ ನಾನು ಛೇ ಎಂದು ಮನದಲ್ಲೇ ತನಗೆ ತಾನು ಬೈದು ಅಭಿಯ ಮುಖ ನೋಡಿದಳು. ಆತ ಕೈ ಕಟ್ಟಿ ಅವಳನ್ನೇ ನೋಡುತ್ತಾ ನಿಂತಿದ್ದ. ಮುಂದುವರೆಯುವುದು.